ಕೆಂಪಣ್ಣ ಅವರು ನಿಮ್ಮ ಸರ್ಕಾರದ ಮೇಲೂ ಈಗ 40% ಆರೋಪ ಮಾಡಿದ್ದಾರೆ ನಿನ್ನೆ ನೋಡ್ರಿ. ಪ್ಯಾಕೇಜ್ ಟೆಂಡರ್ ಸಿಎಂ ರದ್ದು ಮಾಡಿ ಅಂತ ಹೇಳಿದ ಮೇಲೂ ಪ್ಯಾಕೇಜ್ ಟೆಂಡರ್ಗಳು ಕರೀತಾ ಇದ್ದಾರೆ ಅಂತ ಹೇಳಿ ಆರೋಪ. ಏನಾಗುತ್ತೆ, ಪ್ಯಾಕೇಜ್ ಟೆಂಡ್ರು ಮಾಡೋದು ಎರಡು ಉದ್ದೇಶನೂ ಇರುತ್ತೆ. ಒಂದು, ಇತ್ತೀಚಿನ ಮೇಂಟೆನೆನ್ಸ್ ಟೆಂಡರ್ಗಳನ್ನ ನಾವು ನೋಡಿದ್ದೀವಿ, 40% ಲೆಸ್ ಹೋಗ್ತಾರೆ, 46% ಲೆಸ್ ಹೋಗ್ತಾರೆ. ಯಾವ ರೀತಿ ಅವರಿಂದ 46% ಲೆಸ್ ಹಾಕಿ ಸೊ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡೋದು, ಕ್ವಾಂಟಿಟಿನ ಎಕ್ಸ್ಪೆಕ್ಟ್ ಮಾಡೋದು. ಸೊ ಕೆಲವು ಇಲಾಖೆಯಲ್ಲಿ ಕೆಲವು ಆಡಳಿತಾತ್ಮಕವಾದಂಥ ಒಳ್ಳೆಯ ದೃಷ್ಟಿಯಿಂದ ಮಾಡಿರ್ತಾರೆ. ಆದರೆ ಎಲ್ಲವನ್ನೂ ನಾವು ಮಾಡಲಿಕ್ಕೆ ಹೋಗಿಲ್ಲ. ಎಲ್ಲವನ್ನೂ 50 ಲಕ್ಷ, 1 ಕೋಟಿ, 2 ಕೋಟಿನೂ ಟೆಂಡರ್ ಕರಿತಾ ಇದ್ದೀವಿ. ಬಟ್ ಆದರೆ 10%ವರೆಗೂ ಪರ್ಮಿಟಬಲ್, 5% ಎಬೋ ಹಾಕೋದು, 10% ಲೆಸ್ ಹಾಕೋದು ಪರ್ಮಿಟಬಲ್ಲು. 30, 40, 45 ಅಂತ ಅಂದರೆ ಬಹುಶಃ ನಾವು ಯಾವ ರೀತಿ ಈ ಅಭಿವೃದ್ಧಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಜನಪ್ರತಿನಿಧಿಗಳು ಕಮಿಷನ್ ಕೇಳ್ತಾ ಇದ್ರು, ಈಗ ಅಧಿಕಾರಿಗಳೇ 40%. ಏನಾಗುತ್ತೆ, ಭ್ರಷ್ಟಾಚಾರ ಅಮೆರಿಕದಲ್ಲೂ ನಡೀತಾ ಇದೆ. ಅಷ್ಟೊಂದು ಡಿಸಿಪ್ಲಿನ್ ಇರೋ ದೇಶದಲ್ಲಿ ನಾವು ನಾಳೆ ಬೆಳಗ್ಗೆ ಮುಗಿಸ್ಬಿಡ್ತೀವಿ ಅಂತ ಹೇಳೋಕ್ಕಿಲ್ಲ. ನನಗೆ SM ಕೃಷ್ಣ ಅವರು ಒಂದು ಜ್ಞಾಪಕ ಇದೆ, ಅಸೆಂಬ್ಲಿ ಚರ್ಚೆಯಾಗಿ. ಒಂದು ನಗರಸಭೆಗಳು ಹಗರಣ ಅಂತೇಳಿ ಕೃಷ್ಣಪ್ಪ ನಗರಸಭಾ ಸಚಿವರಾಗಿದ್ದರು, ನಿಮಗೆಲ್ಲ ಗೊತ್ತಿಲ್ಲವೋ ಗೊತ್ತಿಲ್ಲ. ಕೃಷ್ಣಪ್ಪನವರು, ಸುರೇಶ್ ಕುಮಾರ್ 1.5 ಗಂಟೆ 2 ಗಂಟೆ ಆರ್ಗ್ಯುಮೆಂಟ್ ಮಾಡಿದರು. ಎಸ್, ಐ ಅಗ್ರಿ, ಭ್ರಷ್ಟಾಚಾರ ಆಗಿದೆ, ಆಗ್ತಾ ಇದೆ, ನಡೀತಾ ಇದೆ ಅಂತ. ಬಟ್ ಆದರೆ ನಾನು ಒಂದೇ ಸಲ ಬಂದು ಎಲ್ಲವನ್ನೂ ನಿಯಂತ್ರಣ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ನಾವು ಕಂಟ್ರೋಲ್ ಮಾಡ್ಬೋದು, ಬಟ್ ವ್ಯಾಪಕವಾಗಿ ಹರಡಿದೆ ಅಂತ. ಯಾವಾಗ 99, 2000ದಲ್ಲಿ, ಇವತ್ತೆಷ್ಟು 2023. ಇವತ್ತು ಏನಾಗಿದೆ ದೇಶ, ಜನ ಏನಾಗಿದೆ, ಜನ ನೀನು ದುಡ್ಡು ಕೊಡಬೇಡಿ ಅಂತ ಅಂದರೂ ನಾನು 1 ಸೆಕೆಂಡ್ ಬೇಗ ಹೋಗ್ಬೇಕು ಅಂತ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ.